ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣಗೆ ಇದೀಗ ಮತ್ತೊಂದು ಬಿಗ್ ಶಾಕ್. 2018ರ ವಿಧಾನಸಭಾ ಚುನಾವಣೆ ವೇಳೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರು ಅನ್ನುವಂತ ಆರೋಪದಿಂದ 42ನೇ ಎಸಿಎಂಎಂ ಕೋರ್ಟ್ ಜಾಮೀನು ರಹಿತ ವಾರೆಂಟ್ ಇದೀಗ ಜಾರಿ ಮಾಡಿಬಿಟ್ಟಿದೆ. ನೀತಿ ಸಂಹಿತೆ ಉಲ್ಲಂಘಿಸಿ ಸಭೆ ನಡೆಸಿದಂತಹ ಕೇಸ್ ಇದು. ವಿಚಾರಣೆಗೆ ಗೈರಾಗಿದ್ದಾರೆ. ವಿಚಾರಣೆಗೆ ಗೈರಾದ ಹಿನ್ನೆಲೆ ಎರಡ್ 2018ರ ವಿಧಾನಸಭಾ ಚುನಾವಣೆ ವೇಳೆ ನೀತಿ ಸಂಹಿತೆ ಉಲ್ಲಂಘನೆ ವಿಚಾರವಾಗಿ ಇವತ್ತು ಇದೀಗ ಮತ್ತೊಮ್ಮೆ 42ನೇ ಎಸಿಎಂಎಂ ಕೋರ್ಟ್ ಜಾಮೀನು ರಹಿತ ವಾರೆಂಟ್ ಇದೀಗ ಜಾರಿ ಮಾಡಲಾಗಿದೆ. ನೀತಿ ಸಂಹಿತೆ ಉಲ್ಲಂಘಿಸಿ ಸಭೆ ನಡೆಸಿದಂತಹ ಕೇಸ್ ವಿಚಾರವಾಗಿ ಆ ವಿಚಾರಣೆಗೆ ಬರಲಿಲ್ಲ, ಗೈರಾಗಿದ್ರು. ಈ ಹಿನ್ನೆಲೆ ಜಾಮೀನು ರಹಿತ ವಾರೆಂಟ್ ಇದೀಗ ಜಾರಿ ಮಾಡಲಾಗಿದೆ. 2018ರ ಪ್ರಕರಣ ಇದು. ಎಲೆಕ್ಷನ್ ಸಂದರ್ಭದಲ್ಲಿ ನಡೆದಿದ್ದಂತಹ ಒಂದು ವಿಚಾರ. ಇನ್ನು ವಿಶೇಷವಾಗಿ ಈ ಒಂದು ಪ್ರಕರಣ ಏನು ಅಂತ ನೋಡೋದಾದ್ರೆ 2018ರ ವಿಧಾನಸಭಾ ಎಲೆಕ್ಷನ್ ವೇಳೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರು. ರಾಮನಗರದ ಬಸವನಪುರ ಗ್ರಾಮದ ಬಳಿ ಇರುವಂತಹ ರೆಸಾರ್ಟ್ನಲ್ಲಿ ಸಭೆ ಮಾಡಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ತಹಸೀಲ್ದಾರ್ ವಿಷಯವನ್ನ ಫ್ಲೈಯಿಂಗ್ ಸ್ಕ್ವಾಡ್ಗೆ ತಿಳಿಸಿದ್ರು. ಅದಾದ ನಂತರ ಕೂಡಲೇ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿ ಭೇಟಿ ಕೊಟ್ಟಿದ್ರು ಈ ಒಂದು ಜಾಗಕ್ಕೆ. ಇದೇ ವೇಳೆ ವೇದಿಕೆ ಮೇಲೆ ಎಚ್.ಸಿ. ಬಾಲಕೃಷ್ಣ ಭಾಷಣ ಮಾಡ್ತಾ ಇದ್ರು. ಅದಾದ ನಂತರ ಈ ಕಾರ್ಯಕ್ರಮ ಆಯೋಜನೆ ಯಾವುದೇ ಅನುಮತಿ ಪಡೆಯದೆ ಹಿನ್ನೆಲೆ ಈ ರೀತಿಯಾದಂತಹ ಒಂದು ಕೇಸ್ ಇದೀಗ ಜಾರಿಯಾಗಿತ್ತು. ಅದಾದ ನಂತರ ವಿಚಾರಣೆಗೆ ಹಾಜರಾಗಬೇಕಿತ್ತು. ಆದರೆ ವಿಚಾರಣೆಗೆ ಎಚ್.ಸಿ. ಬಾಲಕೃಷ್ಣ ಅವರು ಹಾಜರಾಗಿರಲಿಲ್ಲ. ಅದಾದ ನಂತರ ಈ ರೀತಿಯಾಗಿ ವಾರೆಂಟ್ ಇದೀಗ ಜಾರಿ ಮಾಡಲಾಗಿರುವಂಥದ್ದು. 2018ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾವುದೇ ಅನುಮತಿ ಇಲ್ಲದೆ ಏನವರು ಸಭೆ ಮಾಡಿದ್ರಲ್ಲ, ಇದೇ ವಿಚಾರವಾಗಿ ಕೆಲವೊಂದು ಅಧಿಕಾರಿಗಳು ಆ ಒಂದು ಜಾಗಕ್ಕೆ ಭೇಟಿ ಕೊಟ್ಟಿದ್ರು. ಆದರೆ ವಿತೌಟ್ ಪರ್ಮಿಷನ್ ಈ ರೀತಿಯಾಗಿ ಅವರು ಸಭೆಯನ್ನ ನಡೆಸಿದ್ರು. ಹಾಗಾಗಿ ಅವರ ವಿರುದ್ಧ ಈಗ ವಾರೆಂಟ್ ಜಾರಿಯಾಗಿದೆ.